ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಲ್ಲಿಗೆ ಮಠ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಎಲ್ರಿಗೂ ಇಷ್ಟವಾಗಿರುವಂತಹ ಶೆಜ್ವಾನ್ ನೂಡಲ್ಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನ ಸುಲಭವಾಗಿ ಮಾಡಬಹುದು. ಅದೇ ರೀತಿ ಯಾರಿಗೆ ಇಷ್ಟ ಇಲ್ಲ ಹೇಳಿ, ನೂಡಲ್ಸ್ ಎಲ್ರಿಗೂ ಇಷ್ಟ. ಒಂದು ರೀತಿಯಲ್ಲಿ ಡಿಫ್ರೆಂಟ್ ಆಗಿರುವಂತಹ ರೆಸಿಪಿ ಇದು. ಎಲ್ಲ ದಿನ ನಾವಿದನ್ನ ಮಾಡ್ಲಿಕ್ಕೆ ಆಗೋದಿಲ್ಲ, ಅಪರೂಪಕ್ಕೊಮ್ಮೆ ಮಾಡ್ಕೋಬಹುದು. ಈಗ ನಾವು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮೊದಲು ನನ್ನ ಚಾನಲ್ ಅನ್ನ ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹತ್ರದಲ್ಲಿ ಬರುವಂತ ಬೆಲ್ ಬಟನ್ ಒತ್ತಿ, ಆಗ ನಾನು ಮಾಡಿರುವಂತ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ತಕ್ಷಣಕ್ಕೆ ಸಿಗ್ತದೆ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರಿಟ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕೊಳ್ಳಿ. ನೀರು ಒಳ್ಳೆ ಕುದಿ ಬರಲಿ. ನಂತರ ನೀವು ಯಾವುದೇ ನೂಡಲ್ಸ್ ಅನ್ನ ತಗೋಬಹುದು. ಅಂಗಡಿಯಲ್ಲಿ ಸಿಗುವಂತಹ ಹಕ್ಕ ನೂಡಲ್ಸ್ ಎಲ್ಲ ಸಿಗ್ತದೆ ಪ್ಯಾಕೆಟ್ಸ್. ಇಲ್ಲಿ ನಾನು ಒಂದು ಪ್ಯಾಕೆಟ್ ಅನ್ನ ಹಾಕೊಳ್ತಾ ಇದ್ದೇನೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬಹುದು, ಇಲ್ಲಾಂದ್ರೆ ಒಂದು ಪ್ಯಾಕೆಟ್ ಮಾಡ್ಬೋದು. ನೋಡಿ, ಅದನ್ನ ಹಾಕಿ ನೀರೆಲ್ಲ ಮುಳುಗುವವರೆಗೆ ಬೇಯಿಸ್ಕೊಳ್ಬೇಕು. ಅಂದ್ರೆ ನೀವು ನೋಡ್ತಾ ಇರಿ, ಅಂದ್ರೆ ಕೈಯಲ್ಲಿ ಕಟ್ ಆಗ್ತದ ಅಂತ ನೋಡ್ಕೋಬೇಕು. ಈಗ ನೂಡಲ್ಸ್ ಎಲ್ಲ ಒಳ್ಳೆ ಬೆಂದಿದೆ. ಇದನ್ನ ನಾನು ಒಂದು ಸ್ಟ್ರೈನರ್ ಅಲ್ಲಿ ಹಾಕ್ತಾ ಇದ್ದೇನೆ. ಅಂದ್ರೆ ನೀರನ್ನೆಲ್ಲ ಬಸ್ದಿಟ್ಕೊಳ್ಬೇಕು. ನೋಡಿ, ಇಲ್ಲಿ ನಾನು ಒಂದು ಸ್ಟ್ರೈನರ್ಗೆ ಹಾಕೊಂಡೆ. ಹಾಕೊಂಡ ನಂತರ ಇದರ ಮೇಲ್ಗಡೆ ನೀವು ತಣ್ಣೀರನ್ನ ಹಾಕಬೇಕು. ಅಂದ್ರೆ ಕೋಲ್ಡ್ ವಾಟರ್ ಇದ್ರೆ ಅದು ಒಳ್ಳೇದು. ಆಗ ನೀವು ತಣ್ಣೀರನ್ನ ಹಾಕಿದ್ರೆ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ, ಚೆನ್ನಾಗಿ ಬರ್ತದೆ ನೂಡಲ್ಸ್. ನಂತರ ಅದನ್ನು ಬದಿಗಿಡಿ, ನೀರನ್ನು ಹಾಕಿ. ನಂತರ ಒಂದು ದಪ್ಪ ತಳದ ಪಾತ್ರೆ ತಗೊಳ್ಳಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಒಂದು ತುಂಡು ಶುಂಠಿಯನ್ನು ಕೂಡ ಕಟ್ ಮಾಡಿ ಹಾಕಿ. ಹಾಗೆ ಒಂದು 6 ರಿಂದ 7 ಎಸಳು ಬೆಳ್ಳುಳ್ಳಿಯನ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ಬೇಕು. ಒಂದು ದೊಡ್ಡ ಈರುಳ್ಳಿಯನ್ನ ಕಟ್ ಮಾಡಿ ಹಾಕಿ. ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೇನೆ ನಾನಿಲ್ಲಿ. ಎಲ್ಲವನ್ನ ಫ್ರೈ ಮಾಡ್ಕೊಳ್ಳಿ. ಒಳ್ಳೆ ಫ್ರೈ ಆಗಬೇಕು. ಇದನ್ನು ನೀವು ಮಕ್ಕಳಿಗೆ ಟಿಫಿನ್ ಬಾಕ್ಸಿಗೂ ಕೂಡ ಮಾಡ್ಕೋಬಹುದು. ಅದೇ ರೀತಿ ಸಂಜೆ ಹಸಿವೆ ಆದಾಗ, ಜೋರು ಹಸಿವೆ ಆಗಿ ಬರ್ತಾರೆ ನೋಡಿ, ಆಗ ರೆಡಿ ಮಾಡಿ ಇಟ್ಕೊಳ್ಬಹುದು. ಈಗ ಎಲ್ಲ ತರಕಾರಿಯನ್ನ ಹಾಕೋಬೇಕು. ತರಕಾರಿ ನಿಮ್ಮಲ್ಲಿ ಯಾವುದಿದೆ ಎಲ್ಲವನ್ನ ಹಾಕೊಳ್ಳಿ. ಇಲ್ಲಿ ನಾನು ಕ್ಯಾರೆಟ್, ಬೀನ್ಸ್, ಕ್ಯಾಬೇಜ್ ಹಾಕ್ತಾ ಇದ್ದೇನೆ. ನಿಮ್ಮಲ್ಲಿ ಪನ್ನೀರ್, ಮಶ್ರೂಮ್ ಇದ್ರೆ ಅದನ್ನು ಕೂಡ ಹಾಕೋಬಹುದು. ಯಾವ ತರಕಾರಿ ಇದೆ ನೋಡಿ ಅದರಲ್ಲಿ ಮಾಡ್ಕೊಳ್ಳಿ. ಆದ್ರೆ ಇದನ್ನೀಗ ಫ್ರೈ ಮಾಡ್ಕೋವಾಗ ದೊಡ್ಡ ಫ್ಲೇಮಲ್ಲಿ ಇಟ್ಟೆ ಫ್ರೈ ಮಾಡ್ಕೊಳ್ಳಿ, ಬೇಗ ಫ್ರೈ ಆಗ್ತದೆ. ಅದೇ ರೀತಿ ತರಕಾರಿ ಎಲ್ಲ ತುಂಬಾ ಬೇಯಬೇಕಂತ ಕೂಡ ಇಲ್ಲ. ಒಂಥರ ಕ್ರಂಚಿ ಕ್ರಂಚಿ ಆದ್ರೆ ಒಳ್ಳೇದು. ನೋಡಿ, ಇಲ್ಲಿ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೇನೆ ತರಕಾರಿಗೆಲ್ಲ. ಹಾಗೆ ಸ್ವಲ್ಪ ಪೆಪ್ಪರ್ ಪೌಡರನ್ನ ಸ್ವಲ್ಪ ಕಡಿಮೆ ಹಾಕೊಳ್ಳಿ. ಇದು ಮನೆಯಲ್ಲಿ ಮಾಡಿರೋದ್ರಿಂದ ಖಾರ ತುಂಬಾ ಜಾಸ್ತಿ ಇದೆ. ಸ್ವಲ್ಪ ಹಾಕೊಂಡ್ರೆ ಸಾಕಾಗ್ತದೆ. ಯಾಕಂದ್ರೆ ಇಲ್ಲಿ ನಾವು ಶೆಜ್ವಾನ್ ಚಟ್ನಿಯನ್ನು ಆ್ಯಡ್ ಮಾಡ್ಲಿಕ್ಕಿದೆ. ಅದರಿಂದ ಪೆಪ್ಪರ್ ಪೌಡರನ್ನ ಸ್ವಲ್ಪ ಹಾಕೊಳ್ಳಿ. ಎಲ್ಲವನ್ನ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡಿ, ದೊಡ್ಡ ಫ್ಲೇಮಲ್ಲಿಟ್ಟೆ ಇದನ್ನ ಫ್ರೈ ಮಾಡ್ಕೊಳ್ಬೇಕು. ಒಳ್ಳೆ ಫ್ರೈ ಆಗಿದೆ. ಈಗ ಇದಕ್ಕೆ ನಾನು ಒಂದು 3 ಸ್ಪೂನ್ ಅಷ್ಟು ಶೆಜ್ವಾನ್ ಚಟ್ನಿಯನ್ನ ಹಾಕ್ತಾ ಇದ್ದೇನೆ. 3 ಸ್ಪೂನ್ ಬೇಕಾಗ್ತದೆ, ಯಾಕಂದ್ರೆ ಒಂದು ಪ್ಯಾಕೆಟ್ ನೂಡಲ್ಸ್ ಇದೆ ನೋಡಿ, ಅದಕ್ಕೆಲ್ಲ ಮಿಕ್ಸ್ ಆಗಬೇಕು. ಅದರಿಂದ ಬೇಕಾದ್ರೆ ಇನ್ನು ಸ್ವಲ್ಪ ಜಾಸ್ತಿನೇ ಹಾಕೋಬಹುದು, ನಿಮಗೆಲ್ಲ ಇಷ್ಟ ಅಂತ ಇದ್ರೆ ಶೆಜ್ವಾನ್ ಚಟ್ನಿ. ಎಲ್ಲವನ್ನು ಹಾಕಿ ತರಕಾರಿಗೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ಒಳ್ಳೆ ಮಿಕ್ಸ್ ಆಗಲಿ. ಒಳ್ಳೆ ಮಿಕ್ಸ್ ಆದ ನಂತರ ಒಳ್ಳೆ ಕಲರ್ ಕೂಡ ಬರ್ತದೆ. ನೋಡಿ, ಒಳ್ಳೆ ಕಲರ್ ಬಂದಿದೆ. ಈಗ ಈ ಸ್ಟೇಜಲ್ಲಿ ನೀವು ನೂಡಲ್ಸ್ ಅನ್ನ ಬೇಯಿಸಿಟ್ಟಿದ್ದೀರಲ್ಲ ಅದನ್ನು ಕೂಡ ಇಲ್ಲಿ ಹಾಕಿ. ಬೇಕಾದ್ರೆ ನೀವು ಇದಕ್ಕೆ ಒಂದು ಎಗ್ ಅನ್ನು ಕೂಡ ಒಡೆದು ಹಾಕ್ಬೋದು, ಏನ್ ತೊಂದರೆ ಇಲ್ಲ. ವೆಜ್ ಆಗಿದ್ರೆ ಹೀಗೆ ಮಾಡ್ಕೊಳ್ಳಿ. ಎಲ್ಲವನ್ನ ಈಗ ಮಿಕ್ಸ್ ಮಾಡ್ಕೊಳ್ಬೇಕು. 2 ಸ್ಪೂನಿನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬಹುದು. ಮಕ್ಕಳಿಗೆಲ್ಲ ಇದನ್ನ ಮಾಡಿಕೊಡ್ಬೋದು ಆರಾಮಾಗಿ ಸಂಜೆ. ಅದೇ ರೀತಿ ಯಾವಾಗಾದ್ರೂ ಒಮ್ಮೆ ಬ್ರೇಕ್ಫಾಸ್ಟ್ಗೆ ಕೂಡ ಇದನ್ನ ಮಾಡಬಹುದು. ಹೊಟ್ಟೆ ತುಂಬಾ ತುಂಬುತ್ತದೆ. ನೋಡಿ, ಎಲ್ಲವನ್ನ ನಾನಿಲ್ಲಿ ಮಿಕ್ಸ್ ಮಾಡ್ತಾ ಇದ್ದೇನೆ. 2 ಸ್ಪೂನಿನ ಸಹಾಯದಿಂದ ಮಾಡಿದ್ರೆ ಬೇಗ ಮಿಕ್ಸ್ ಆಗ್ತದೆ. ಈಗ ಇದಕ್ಕೆ ನಾನು ಸೋಯಾ ಸಾಸ್ ಅನ್ನ ಹಾಕ್ತಾ ಇದ್ದೇನೆ, ಒಂದು 2 ಸ್ಪೂನ್ ಅಷ್ಟು. ನಾವೆಲ್ಲೂ ಉಪ್ಪು ಸೇರಿಸಲಿಲ್ಲ ನೋಡಿ ಇದಕ್ಕೆ. ಈಗ ಸೋಯಾ ಸಾಸ್ ಉಪ್ಪು ಇರ್ತದೆ, ಅದೇ ಸಾಕಾಗ್ತದೆ. ಎಲ್ಲವನ್ನ ಈಗ ಮಿಕ್ಸ್ ಮಾಡ್ಕೊಳ್ಳಿ. ಕೊನೆಯಲ್ಲಿ ನಾನಿಲ್ಲಿ ಪುನಃ ಒಂಚೂರು ಪೆಪ್ಪರ್ ಪೌಡರ್ ಅನ್ನು ಕೂಡ ಸೇರಿಸಿದ್ದೇನೆ. ಪೆಪ್ಪರ್ ಪೌಡರ್ ಬೇಕಾಗುದಿಲ್ಲ, ತುಂಬಾ ಖಾರ ಅಂತ ಆಗ್ಬಹುದು. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು, ಇಲ್ಲದ್ರೆ ಸ್ಪ್ರಿಂಗ್ ಆನಿಯನ್ಸ್ ಇದ್ರೆ ಹಾಕಿ ಕಟ್ ಮಾಡಿ, ಚೆನ್ನಾಗಿ ಆಗ್ತದೆ. ನನ್ನಲ್ಲಿ ಸ್ಪ್ರಿಂಗ್ ಆನಿಯನ್ ಇರಲಿಲ್ಲ, ಅದರಿಂದ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೇನೆ. ಎಲ್ಲವನ್ನ ಮಿಕ್ಸ್ ಮಾಡಿ ಈಗ ನಾನು ಸರ್ವಿಂಗ್ ಪ್ಲೇಟಿಗೆ ಹಾಕೊಂಡಿದ್ದೇನೆ. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಕಲರ್ಫುಲ್ ಆಗಿ ಕಾಣ್ತಾ ಇದೆ. ಸೈಡ್ ಅಲ್ಲಿ ಒಂದು ಫ್ರೈಡ್ ಅಥವಾ ಮಂಚೂರಿಯನ್ ಇದ್ರೆ ಸೂಪರ್ ಆಗಿರ್ತದೆ. ಅದನ್ನು ಕೂಡ ಮಾಡಿಕೊಂಡು ತಿನ್ಕೊಳ್ಳಿ. ಇನ್ಯಾಕ್ ತಡ, ಮಾಡ್ಕೊಂಡು ನೋಡಿ. ಈ ರೆಸಿಪಿ ಇಷ್ಟ ಆದರೆ ನನಗೊಂದು ಲೈಕ್ ಕೊಡ್ಲಿಕ್ಕೆ ಮರಿಬೇಡಿ, ಕಮೆಂಟ್ ಹಾಕ್ಲಿಕ್ಕಂತೂ ಮರಿಲೇಬೇಡಿ.
ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಒಂದಕ್ಕೊಂದು ಅಂಟ್ತಾನ ಇಲ್ಲ ನೋಡಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ಒಮ್ಮೆ ಟ್ರೈ ಮಾಡಿ. ಈ ರೆಸಿಪಿಯನ್ನ ನೋಡಿದ್ರಲ್ಲ, ಇನ್ನು ನಿಮಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಪುರ್ಸೊತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.